ವೀಕ್ಷಕರಿಗೆ ನಮಸ್ಕಾರ. ನ್ಯೂಸ್ ನಾಟ್ಔಟ್ನ ವಿಶೇಷ ಕಾರ್ಯಕ್ರಮ ಲಾಗ್ ವಿತ್ ಹೇಮಂತ್ ಸಂಪಾಜೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ ಕೆಲವು ದಿವಸಗಳ ಹಿಂದೆ ಒಂದು ದೊಡ್ಡದಾದಂತಹ ಒಂದು ಅದೃಷ್ಟ ಚೀಟಿಯ ಬಗ್ಗೆ ನಾವು ಮಾತಾಡಿದ್ವಿ. ಆ ಒಂದು ಅದೃಷ್ಟ ಯಾರಿಗೆ ಒಲಿದಿದೆ ಅನ್ನೋದರ ಬಗ್ಗೆ ಕೂಡ ನಮ್ಮಲ್ಲಿ ರಿಸಲ್ಟ್ ಕೂಡ ಹೋಯಿತು. ಆದರೆ ಅವರು ಯಾರು ಅನ್ನೋದರ ಬಗ್ಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಕಲ್ಲುಗುಂಡಿಯ ಈ ಲಕ್ಕಿ ಕೂಪನ್ನ ವಿಜೇತರು 50 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ 2 ಎಕರೆ ಜಾಗವನ್ನು ಗೆದ್ದಿರುವಂತಹ ಒಬ್ಬರು ಅದೃಷ್ಟಶಾಲಿ ನಮ್ಮ ಜೊತೆ ಇದ್ದಾರೆ. ಮಾತಾಡೋಣ ಅವ್ರ ಜೊತೆ. ನಮಸ್ಕಾರ. ನಮಸ್ತೆ. ನೋಡ್ಬೋದು, ಇವತ್ತು ನಮ್ಮ ಜೊತೆ ಇರುವಂತಹ ಈ ಒಂದು ಅದೃಷ್ಟಶಾಲಿ ಅಂತ ಹೇಳಿದರೆ ಇಶಿಕಾ ಉಳ್ಳಾಲ, ಮಂಗಳೂರಿನ ಈ ಅದೃಷ್ಟಶಾಲಿ. ಅವರು ವಿದ್ಯಾರ್ಥಿ ಆಗಿರೋ ಜೊತೆಗೆ ಕೆಲಸವನ್ನು ಕೂಡ ಮಾಡ್ತಾರೆ. ಅವರು ಲರ್ನ್ ಅರ್ನ್ ಅವರ ಜೀವನದಲ್ಲಿದೆ. BCom ವಿದ್ಯಾರ್ಥಿನಿಗೆ ಈ ಒಂದು ಅದೃಷ್ಟ ಒಲಿದಿರೋದು ನಮಗೆ ಬಹಳ ಖುಷಿ. ಸೊ ಅವ್ರನ್ನ ಇವತ್ತು ಮಾತಾಡೋಣ. ತುಂಬ ಜನ ಹೇಳ್ತಾ ಇದ್ರು ಫೇಕ್, ಇದೆಲ್ಲ ನಂಬುಬೇಡಿ ಅಂತ. ಬಟ್ ನಾನೇ ಇಶಿಕಾ ಅವ್ರನ್ನ ಇವತ್ತು ಕೇಳ್ತೀನಿ, ಇದು ಫೇಕಾ ರಿಯಲ್ ನನಗೆ ಎಕ್ಸ್ಪೀರಿಯನ್ಸ್ ಆಗಲಿಲ್ಲ, ಸೊ ಎಕ್ಸ್ಪೀರಿಯನ್ಸ್ ಆಯ್ತು ಈಗ ರಿಯಲ್ ಅಂತೇಳಿ. ನೀವು ಕೂಡ ಇದನ್ನು ಫಸ್ಟಲ್ಲಿ ನಂಬಿರಲಿಲ್ಲ, ಆದರೂ ಒಂದು ಟಿಕೆಟ್ ತಗೊಂಡಿದ್ದೆ. ಮಾರ್ಚ್ 1ಕ್ಕೆ ತಗೊಂಡಿದ್ದೆ. ಸೊ 30ಗೆ ಡ್ರಾ ಆಯಿತು. ಮತ್ತು ಕಾಲ್ ಬಂದ ನಂತರ ಅಣ್ಣನ ಜೊತೆ ಕನ್ಫರ್ಮ್ ಮಾಡಿದ ನಂತರ ನನಗೆ ಗೊತ್ತಾಯ್ತು, ಓಕೆ ಇದು ರಿಯಲ್ ಅಂತೇಳಿ. ಅಂದರೆ ಯಾವ ಥರ ನಿಮಗೆ ಅವತ್ತು ಗೊತ್ತಾಯಿತು? ಅಂದರೆ ನೀವು ಅದನ್ನು ನೋಡ್ತಾ ಇದ್ದೀರಾ ಅಥವಾ ಯಾವ ಥರ? ಇಲ್ಲ, ನಾವು ನೋಡಲಿಲ್ಲ ಆ್ಯಕ್ಚುಲಿ. ನಾವು ನನ್ನ ಕುಟುಂಬದ ಮನೆಗೆ ಹೋಗಿದ್ದೆ. ಸೊ ಅವತ್ತು ಎಂತ ಗೊತ್ತಿಲ್ಲ, ಅನ್ನವೇ ಬಂದು ಕೇಳಿದೆ ಹೀಗೆ ಉಂಟು ಅಂತೇಳಿ. ಸೊ ನನ್ನ ಅಮ್ಮನಿಗೆ ಅದೆಲ್ಲ ಹುಚ್ಚಿಲ್ಲ, ಲಾಟ್ರಿ ಟಿಕೆಟ್ ಎಲ್ಲ ತೆಗೆಯೋದು. ಬಟ್ ನನಗೆ ಅದೆಲ್ಲ ಹುಚ್ಚಿಲ್ಲ. ಸೊ ಅವ್ರು ಹೇಳಿದರು ತಗೊಳ್ಳು ನಿನ್ನ ಹೆಸರಲ್ಲಿ ಹಾಕಿ ತಗೊಳ್ಳುವ ಅಂತೇಳಿ. ಸೊ ತಗೊಂಡ್ವಿ, ಹಣ ಎಲ್ಲ ಕೊಟ್ವಿ. ಮತ್ತು ಅದೇ ನನಗೆ ಅದು ಗೊತ್ತೇ ಇಲ್ಲ, ಅಂದರೆ ಬರ್ತದಾ ಇಲ್ವಾ ಅದು ಬಿಲೀವೇ ಸಹ ಮಾಡಲಿಲ್ಲ ನಾನು. ಮತ್ತು 30ಗೆ ಡ್ರಾ ಆದ ನಂತರ ನನಗೆ ಫಸ್ಟ್ ಮೆಸೇಜ್ ಬಂತು ಅನ್ನೋನ್ ನಂಬರಿಂದ, ಹೀಗೆ ಸಿಕ್ಕಿತು ಅಂತೇಳಿ. ನಾನು ಅಮ್ಮನ ಹತ್ರ ಹೀಗೆ ಬಂದು ಹೇಳಿದ್ದೆ, ಮಮ್ಮಿ ಹೀಗೆ ಬಂದಿದೆ ಅಂತ, ಇದು ರಿಯಲ್ ಅಲ್ವಾ ಅಂತೇಳಿ. ಅಮ್ಮ ಇಲ್ಲಿ ನೋಡುವ ಅಂತ. ಮತ್ತು ನನಗೆ ಮತ್ತೆ ನೆನಪಾಯಿತು, ಓಕೆ ನಾನು ಟಿಕೆಟ್ ತೆಗೆದಿದ್ದಲ್ಲ. ಸೊ ಅಣ್ಣನಿಗೆ ಫಸ್ಟ್ ಅವರು ಕೋಲ್ಕತ್ತಾದಲ್ಲಿ ಅವರಂದರೆ ಟೂರಿಸ್ಟಲ್ಲಿ ವರ್ಕ್ ಮಾಡೋದು. ಸೊ ಅವರು ಹೇಳಿದರು ನನಗೆ ಮತ್ತೆ ಕನ್ಫರ್ಮ್ ಮಾಡ್ತೇನೆ, ನನಗೆ ಬ್ಯುಸಿ ಇದ್ದೇನೆ ಕೆಲಸದಲ್ಲಿ ಅಂತ. ಅಷ್ಟುವರೆಗೆ ನಾನು ನಂಬಲಿಲ್ಲ. ನನಗೆ ಅನ್ನೋನ್ ನಂಬರಿಂದ ಎಷ್ಟು ಕಾಲ್ ಬಂದಿದೆ, ಮೆಸೇಜ್ ಸಹ ಬಂದಿದೆ, ಕಂಗ್ರ್ಯಾಚುಲೇಷನ್ ಹಾಗೆ ಹೀಗೆ ಅಂತೇಳಿ. ಮತ್ತೆ ಸಹ ನಾನು ಬಿಲೀವ್ ಮಾಡಲಿಲ್ಲ. ಮತ್ತು ನಂತರ ನಾನು ಅನ್ನೊಂದು ಅದೇ ಕಾಲ್ ಬಂದ ನಂತರ ಬಿಲೀವ್ ಆಯಿತು, ಓಕೆ ನನಗೆ ಬಂದಿದೆ ಅಂತೇಳಿ. ಮತ್ತು ತುಂಬ ಖುಷಿ ಆಯಿತು. ನೀವು ವಿದ್ಯಾರ್ಥಿನಿ ಅಂತ ನಾನು ಕೇಳಲ್ಪಟ್ಟೆ, ಇನ್ನೂ ಸ್ಟೂಡೆಂಟು. ಇಷ್ಟು ದೊಡ್ಡ ಮೊತ್ತದ ಒಂದು ನಿಮಗೆ ಒಂದು ಜಾಗ, 2 ಎಕರೆ ಜಾಗ ಬಂದಿದೆ. ಇವತ್ತು ಚಿನ್ನ ಮತ್ತು ಜಾಗ ಎರಡು ತುಂಬ ಬೆಲೆ ಬಾಳುವಂಥದ್ದು. ಇವತ್ತಿದ್ದ ರೇಟು ನಾಳೆ ಡಬಲ್ ಆಗ್ತದೆ. ಇಂಥ ಸಂದರ್ಭದಲ್ಲಿ ನೀವೊಂದು ಜಾಗವನ್ನು ಗೆದ್ದಿದ್ದೀರಿ. ಯಾವ ಥರ ನಿಮಗೆ ಮುಂದೆ ಏನು ಪ್ಲ್ಯಾನ್ ಏನು? ನೀವೊಬ್ಬರು ಸ್ಟೂಡೆಂಟ್ ಆಗಿರೋದ್ರಿಂದ ನಾನು ಕೇಳ್ತಾ ಇರೋದು. ಪ್ಲ್ಯಾನ್ ಗೊತ್ತಿಲ್ಲ, ನನಗೆ ಜಾಗ ಸಿಗ್ತದೆ ಅಂತ ಸಹ ಗೊತ್ತಿರಲಿಲ್ಲ. ಸೊ ಎಲ್ಲ ಅನ್ಎಕ್ಸ್ಪೆಕ್ಟೆಡ್. ಸೊ ಹೋಗ್ತಾ ಎಲ್ಲ ಸಹ ಎಂತ ಆಗ್ಬೋದು ಅಂತೇಳಿ ನೋಡುವ ಅಂತೇಳಿ. ಇನ್ನು ಮುಂದಕ್ಕೆ ನಾನೆಲ್ಲೋ ಕೇಳಲ್ಪಟ್ಟೆ, ಅಂದರೆ ತುಂಬ ವರ್ಷಗಳ ಸ್ಟ್ರಗಲ್ ನಿಮ್ಮ ಫ್ಯಾಮಿಲಿಗೆ ಇತ್ತು. ಅದೊಂದು ನೀಡಿರುವ ಫ್ಯಾಮಿಲಿಗೆ ಈ ಅದೃಷ್ಟ ಒಲಿದು ಬಂತು ಅಂತೇಳಿ ಗೊತ್ತಾಯಿತು. ಯಾವ ಥರದ ಕಷ್ಟಗಳು ನಿಮ್ಮ ಲೈಫಲ್ಲಿ ಎದುರಾದವು? ಕಷ್ಟ ಇತ್ತು, ಆದರೆ ನಾನು ಯಾರ ಹತ್ರ ಸಹ ಹೇಳಿರಲಿಲ್ಲ. ಅಂದರೆ ಸಣ್ಣದಿಂದ ಸಹ, ಅಂದರೆ ಆಫ್ಟರ್ 18 ಇಯರ್ಸ್ ನನಗೆ ಕಷ್ಟ ಬಂತು. ಬಟ್ ನಾನು ಫಿನಾನ್ಷಿಯಲಿ ಪ್ರಾಬ್ಲಮ್ ಆಗಲಿ ಯಾರ ಹತ್ರ ಸಹ ಹೇಳಿಲ್ಲ. ಎಲ್ಲ ಫ್ಯಾಮಿಲಿ ಅವರು ಸಪೋರ್ಟ್ ಇದ್ದರು ನನಗೆ ಎಲ್ಲ ರೀತಿ ಸಹ. ಸೊ ಏನು ಹೇಳಿ ಇಲ್ಲ, ಕಷ್ಟ ಮನುಷ್ಯಗೆ ಬರೋದೆ ಮತ್ತೆ ಯಾರಿಗೆ ಬರ್ತದೆ, ಎಲ್ಲರಿಗೆ ಸಹ ಬರ್ತದೆ ಕಷ್ಟ. ಫಿನಾನ್ಷಿಯಲ್ ಪ್ರಾಬ್ಲಮ್ ಎಲ್ಲರಿಗೆ ಸಹ ಇರ್ತದೆ. ಸೊ ಅದು ನಾನು ಬಿಲೀವ್ ಮಾಡ್ಕೊಂಡು ಹೋಗ್ತೇನೆ, ನನ್ನಿಂದ ಬಂದಿದ್ದ ಕಷ್ಟ ನಾನೇ ಸಾಲ್ವ್ ಮಾಡಬೇಕು ಅಂತೇಳಿ. ಸೊ ಅದು ನಂದು ಮಂಡೆಯಲ್ಲಿ ಅಂದರೆ ತಲೆಯಲ್ಲಿತ್ತು ಕಾನ್ಸೆಪ್ಟ್. ಇದು ದಾದ ಪಂಡ ಇದೆ ವಿನ್ನ ಎಂದು ಗೊತ್ತಾ ನೀರಿಗೆ ಏನು ವಿನ್ನ ಆತೆ ಅವು ಆಯು ಬುಕ್ಕ ದಾದ ಮಂತಾರೆ ಪಂಡ ಆಡೆ ಪೋಯರ ವಿಸಿಟ್ ಮಲ್ತ ನಮ್ಮ ತೂಯರೆ ಪೋದ ಫ್ಯಾಮಿಲಿ ಸಮ್ಮತ ನಮ್ಮ ಪೋದಿತ್ತ. ನನ್ನ ಫ್ರೆಂಡ್ಲ ಬತ್ತಿತ್ತೆ ಜನ ಪೋದಿತ್ತಾರೆ ನಮ್ಮ ಒಂಜಿ 14 ಮೆಂಬರ್ಸ್ ಪೋದಿತ್ತ, 12 to 13 ಅಂಚ. ಎನ್ನ ಫ್ರೆಂಡ್ನ ಪಪ್ಪಲ್ಲ ಬತ್ತಿತ್ತೇರು ಪಂಡ ಆರು ಸುಳ್ಯದಾರೆ. ಸೊ ಅಕ್ಲೆಗೆ ಒಂಚೂರು ಗೊತ್ತು ಪಪ್ಪ ಅಂದು ಮಾತ ಒಟ್ಟಿಗೆ ನಮ್ಮ ಫ್ಯಾಮಿಲಿ ಮಾತ ಪೋಯಿನಿ ತೂಯರೆ. ಸೊ ಆ ಪ್ಲೇಸ್ ಎಂಟ್ರಿ ಆದಾಗನೇ ಓಕೆ ನಮ್ಮ ಮುಲ್ಪ ಟೌನ್ ಇತ್ತಿನಕ್ಲೆ ಎಂಕ್ಲು ವಿಲೇಜ್ ಲೈಫ್ ಪ್ರಾಪರ್ ವಿಲೇಜ್ ಅಂದತ್ತು. ಬಟ್ ಸ್ಟಿಲ್ ಅವು ಫಾರೆಸ್ಟ್ ಅವು ಮತ್ತು ತೂನಾಗ ಒಂಥರ ಪೋಡಿಗೆ ಅಂಡು ಫಸ್ಟ್ ಟೈಮ್ ಉಂಡು ಮಸ್ತ್ ಇಂಚೆತ್ತುಂಡು. ಬಟ್ ರೋಡ್ ಒಂಜಿ ಇಜ್ಜಿ ಪಂದು ಬೊಕ್ಕ ಮತ್ತು ಎಡ್ಡ ಉಂಡು ಜಾಗೆ. ಇವನ್ ಎಂಕ್ಲೆ ಕೊರೋನಾ ಬತ್ತೆ ಬೊಕ್ಕ ಗೊತ್ತಾಂಡು ಏತ್ ಇಂಪಾರ್ಟೆನ್ಸ್ ಕೊರೋಡು ಪ್ಲಾನ್ಸ್ಗೆ ಮಾತ ಬಂದು. ಬಟ್ ಎಂಕ್ಲೆ ರಿಯಲಿ ಎನ್ನ ಚಿಕ್ಕಮ್ಮಗಲ್ಲ ಅವಡು ಅವರಿಗೆ ಪ್ಲಾಂಟ್ಸ್ ಬಂದು ಭಯಂಕರ ಇಷ್ಟ. ಪ್ಲಾಂಟಿಂಗ್ ಎಂಕ್ಲೆ ಇಲ್ಲ ಏತ್ ಪ್ಲಾಂಟ್ಸ್ ಉಂಡು ಅವು ಮಾತ ಮೇರೆ ಮಲ್ತೀನಿ, ಚಿಕ್ಕಮ್ಮನೆ ಮಲ್ತೀನಿ. ಸೊ
ಅವೇ ಪ್ಲಾನ್ಸ್ಗೆ ಇಂಪಾರ್ಟೆನ್ಸ್ ಕೊರೋಡು ಪಂದು ಎನ್ನ ಲೈಫ್ ಅಡ್ಲ ಇತ್ತಂಡು ಬಟ್ ಎಂಕ್ ತಿಕ್ಕಿನೇ ಕೃಷಿ ಲ್ಯಾಂಡ್ ಪಂಡ ಅವೇ ಜಾಗತಿಗೆ ಅಗ್ರಿಕಲ್ಚರ್ ತೂಕ ದಾದಾಪುಂಡು ಬಂದು ದಾದಾಪುನ ಎಂಕಲ ಒಂಜಿ ಕ್ಯೂರಿಯಾಸಿಟಿ ಉಂಡು ದಾದ ಮಲ್ಪೋಡ್ ಪಂದು ಎನ್ನ ಲೈಫ್ ಆ್ಯಕ್ಚುಲಿ ಡಿಗ್ರಿ ಆಯಬೋಕೆ ಯಾನೊಂಜಿ ದಾಲ ಮಲ್ಪೋಡ್ ಪಂದು ಎನ್ನ ಪ್ಲಾನಿಂಗ್ ಇತ್ತಂಡು ಬಟ್ ಇಂಚ ತಿಕ್ಕೇ ಬೋಕ ದಾದ ಮಲ್ಪೋಡ್ ಪಂದು ಯೋಚನೆ ಮಲ್ಪೋಡ್ ಪಂದುಲ್ಲೆ ಪಂಡ ಎಂಕ್ಲೊಂಜಿ ಹೋಪ್ ದಿವೋಲಿ ಪಂಡ ಪ್ಲಾಂಟ್ಸ್ ಬಗ್ಗೆ ನಿಕ್ಲಿಗೆ ಜಾಸ್ತಿ ಒಲವು ದಿರ್ನಿರ್ತು ನಿಕ್ಲು ಕಮರ್ಷಿಯಲ್ ಮಲ್ಪಾರ ಪೋವರ್ ಅನಿಸು ನಿಂಗೆ ನಿಕ್ಲು ಪ್ಲಾಂಟ್ಸ್ದ ಬಗ್ಗೆ ಜಾಸ್ತಿ ಗಮನ ಕೊರ್ಪಾರ ಕೃಷಿ ಚಟುವಟಿಕೆ ಬಗ್ಗೆ ಮೇ ಬಿ ಕೃಷಿ ಚಟುವಟಿಕೆ ಕೊರುವ ಅಂದಾಪುಂಡು ಒಂಜೊಂಜಿ ಜನ ಒಂಜೊಂಜಿ ಪನ್ಪೇರು ಬಟ್ ಎಂಚ ಡಿಸಿಷನ್ ತೆಪ್ಪೋಡು ಬಂದಿಲ್ಲ ಗೊತ್ತಿಜಿ ಬಟ್ ಅವೇ ತೂಕ ಎಂಚ ಫ್ಯೂಚರ್ ಎಂಚ ಬರ್ಪುಂಡು ಬಂದು ಇದು ಇರು ಪಂಡ ಪೂರ ಪೋಯರ್ ಎಂಚ ಅನಿಸು ನೀರು ಫಸ್ಟ್ ಆಫ್ ಆಲ್ ಐನ ಪೂರ ತೂತು ಇರು ಖುಷಿ ಅನ್ಕೊಂಡರು ಪ್ಲಾಂಟ್ಸ್ ಇಂದೇ ಪೂರ ತೂತು ಖುಷಿ ಅನ್ಕೊಂಡು ಬಟ್ ಅವು ರಾಷ್ಟ್ರೀಯ ಹೆದ್ದಾರಿ ಸೊ ಮಾಣಿ ಮೈಸೂರು ಕನೆಕ್ಷನ್ ಆಪುನಂಚಿನ ಒಂಜಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ 4 ಕಿಲೋಮೀಟರ್ ದೂರ ಇಪ್ಪುನಂಚಿನ ಒಂಜಿ ಜಾಗ ನಿಕ್ಲಿಗೆ ಬರ್ತದೆ ಜಾಗದ ಬಗ್ಗೆ ಎತ್ತೋ ಟಿಕೆಟ್ ಸೇಲ್ ಅದು ಎತ್ತೋ 1000 ಎತ್ತೋ ಒರಿ ಅದೃಷ್ಟಶಾಲಿಗೆ ಮಾತ್ರ ಸಾಧ್ಯ ಆಪುನ ಆ ಅದೃಷ್ಟ ಇರನೇ ನಾಡೊಂದು ಬೈದು ಇರಿಗೆ ಐನು ಬಿಲೀವ್ ಮಲ್ಪರ್ಲ ಸಾಧ್ಯ ಅನ್ನೋ ಪರಿಸ್ಥಿತಿ ಬಟ್ ಇರ್ನ ಫ್ರೆಂಡ್ಸ್ ನಕ್ಲದ ಅದನ್ನ ಪಂಡ್ಯಾರ ಕಂಗ್ರ್ಯಾಚುಲೇಷನ್ ಮಾತಾಡಲ್ಲ ಯಾನೆ ಕೂತ್ ಪಂಡೆ ಇಂಚ ತಿಕ್ಕ ಭಯಂಕರ ಖುಷಿ ಆಯ್ತು ಅಕ್ಕಲ ಯಾನ್ ಸ್ಕ್ರಿಪ್ಟ್ ಬರೋದು ಕೊರ್ಪೆ ತೂಲಕ್ ಮತ್ತೆ ಪೋಲ ಎಂದ ಪೂತಾರಲ್ಲ ಪನ್ಲ ಮೆನ್ಷನ್ ಮಾಡ್ಪುಲ ಪನೋರುತ್ತೆ 100 ರೂಪಾಯಿ ಯಾನ್ ಕೊರ್ಪೆ ಅಂಚ ಇಂಚ ಸೊ ಇಜ್ಜಿ ಅನ್ ಮಾತಾಡಲ್ಲ ಲೈಕ್ ಚಿರುನಿ ಅದುಪ್ಪೆ ಮಾತಾಡಲ್ಲ ನನ್ನ ಫ್ಯಾಮಿಲಿ ಅವಡ್ ನನ್ನ ಪೇರೆಂಟ್ಸ್ ಅವಡ್ ಮತ್ತು ನನ್ನ ಫ್ರೆಂಡ್ಸ್ ಅವಡ್ ಏರ್ ಮಾತೆ ಎಂಕು ಎಡ್ಡೆ ಬಯಸುವೇರ ಅಕ್ಲೆಗೆ ಯಾಪಲ್ಲ ಎನ್ನ ಹೆಲ್ಪ್ ಮಂತೊಂದುಪ್ಪೆ ಹೆಲ್ಪ್ ಮಂತ್ವೇಲ ಇನ್ ಫ್ಯೂಚರ್ಲ ಓಕೆ ಸೊ ಎನ್ನಡ ದಾದೊಂಡು ಅವೇನೇ ಮಂತೊನ್ವೆ ಎಂಕೆ ಮಾತೆರ್ಲ ಬೋಡು ಅಂಚ ಎನ್ನ ಪಾಲಿಸಿ ಅಂಚ ಓಕೆ ಪಂಡ ದೇವೆರ್ಲ ಡಿಸೈಡ್ ಮಲ್ದಿದ್ದೇರ ಬಗ ಇಂದು ಎಡ್ಡೆ ನರಮಣಿಗೆ ಪೋಡು ಎಡ್ಡೆ ನರಮಣಿಂದು ಪನ್ಪು ಜಾಂಡ ಎನ್ನಡ ಎಡ್ಡೆ ಉಂಡು ಅವು ಒಂಜಿ ಶೋರ್ ಪನ್ಪೇನು ಅಂಚನೆ ಇರ್ನ ಆಯ್ತೆ ಬಾಲ್ಯಡ್ದು ಎಜುಕೇಶನ್ ಪೂರ ಓಲ್ ಮಲ್ದಾರ ಇರು ಓಲ್ ಉದಾನೆ ಫಸ್ಟ್ ಮುಲ್ಪನ್ ಇತ್ತಿನ ಅಂಕಲ್ ತೊಕೊಟ್ಟಡು ಕುಡ್ಲಾಡ ಮಾತು ಒಟ್ಟಿಗೆ ಜಾಯಿಂಟ್ ಫ್ಯಾಮಿಲಿ ಇತ್ತಿನ ನಮ್ಮ ಜಾಯಿಂಟ್ ಫ್ಯಾಮಿಲಿ ಎನ್ನ ಪಪ್ಪಲ ಬೊಕ್ಕ ಮೇರ್ಲ ಚಿಕ್ಕಪ್ಪಲ ಒಟ್ಟಿಗೆ ಇತ್ತಿನ ನಮ್ಮ ಬೊಕ್ಕ 1 to 6th ಮುಟ್ಟಂಗಿಲ್ ಭಾರತಿ ಮುಲ್ಪ ಹುಲ್ಲಾಡು ಕಲ್ತೀನಿ ಆಫ್ಟರ್ 6th to 10th ಮುಟ್ಟ ಏನು ವಿದ್ಯುದಾಯಿನಿ ಸುರತ್ಕಲ್ ನಮ್ಮ ಅಲ್ಪ ಶಿಫ್ಟ್ ಆಯ ಪಪ್ಪಗೆ ಟ್ರಾನ್ಸ್ಫರ್ ಅಂಡ್ ಬಂದು ನಮ್ಮ ಅಲ್ಪ ಶಿಫ್ಟ್ ಆಯ ಸೊ ಅಲ್ಪ ನಮ್ಮ ಮಾಮನೆಲ್ಲ ಅಡಿತೀನಿ ಫಸ್ಟ್ ನಮ್ಮ ಬಾಡಿಗೆದಿಲ್ಲ ಅಡಿತೀನಿ ಬೊಕ್ಕ ಅಜ್ಜಿಗೆ ಪ್ಯಾರಲೈಸ್ ಆಯ್ತು ಮತ್ತು ಅದು ನಮ್ಮ ಮಾಮನೆಲ್ಲ ಅಡಿತ್ತ ಸೊ ಅಲ್ಪಲ ಆಫ್ಟರ್ PUC ಮುಟ್ಟ ಅಲ್ಪನಿತ್ತ ನಮ್ಮ ಬೊಕ್ಕ ಅಲ್ಪ ಇಂಚ ಮಾತಾಂಡು ಅಂಡ ಪಂಡ ಪೇರೆಂಟ್ಸ್ ನಕ್ಲೆಗ್ ಪೋಯರಾಯ್ಜಿ ಅಮ್ಮನ ಅಜ್ಜಿ ತೂ ಓಡತೆ ಸೊ ಆ ಅಮ್ಮಗೆ ಬೇಲೆಗೆ ಪೋಯರಾಯ್ಜಿ ಪಪ್ಪ ಅರ್ನ್ ಮನ್ಪೇರು HP ಗ್ಯಾಸ್ ಪುತ್ತೂರುಡೆ ಆರು ಅವೇ ಅರ್ನ ದಿನದ ಸಂಬಳ ತಿಕ್ಕನ ಲೋಡ್ ಇತ್ತಂದು ಇಜ್ಜಿನ ಇಜ್ಜಿ ಅಂಚ ಬೊಕ್ಕ ಆ್ಯಕ್ಚುಲಿ ಯಾನು ಅಲ್ಪ ಉಳ್ಳೈತೆ ಸೊ ಯಾನು ಪೋಡೆ ಆಪುಂಡು ವರ್ಕ್ಗೆ ಎಜುಕೇಷನ್ ಕಂಪ್ಲೀಟ್ ಮಲ್ಪರ ಎಂಕ್ಲ ಆಯ್ಜಿ ಡಿಗ್ರಿಗೆ ಏನು ಬತ್ತಿತ್ತೆ ಸ್ವಲ್ಪ ಯೂನಿವರ್ಸಿಟಿಗೆ ಬತ್ತಿತ್ತೆ 15 days ಇತ್ತೆ ಬೊಕ್ಕ ಎಂಕ್ ಜಾಬ್ ಆಫರ್ ಅನ್ಪಂಡು ನಾನು ಜಾಬಿಗೆ ಪೋಯೆ ಬಟ್ ಅವು ಫೇಕ್ ಆದಿತ್ತಂಡು ಅವಲ್ಲ 6 months ಏನು ಇಂಚನೆ ಮಂತೆ ಜಾಬ್ ಲಾಸ್ ಮಾತಾಡ್ತು ಇಲ್ಲಡಿತ್ತೆ ಉಲ್ಟ ಒಂದಿತ್ತೆ ದಾದ ಮನ್ಪೋಡು ಬಂದು ದಾದ ಗೊತ್ತಿಜಿ ಸೊ ನಾ ಚಿಕ್ಕ ಮಾಮ ಪಂಡೇರು ಯಾನು ನಿಕ್ಕ ಬೇಲೆ ಮಂತ್ ಕೊರ್ಪೆ ಈ ಜಾಯ್ನ್ ಅಲ್ಲ ಅಂತ ನಾನು ಕಂಪನಿ ಜಾಯ್ನ್ ಎಂಕ್ ಇಷ್ಟನೇ ಇಜ್ಜಂಡು ಎಂಕ್ ಎಜುಕೇಷನ್ ಕಂಪ್ಲೀಟ್ ಮಾಡ್ಬೋದು ಬಂದು ಇಷ್ಟ ಇರ್ತಾರೆ ಬಟ್ ಏರೆಗ್ಲ ಪಂಡ್ರೆ ಅಪ್ಪು ಜೊತೆ ಬಂದು ಓಕೆ ಮಲ್ಲಿಜಿ ನಾನು ಅಕ್ಲ ಇಲ್ಲಡುಲ್ಲದೆ ದಾಲ ಪಂಡ್ರೆ ಇಲ್ಲ ತಿಂಕ್ ಸೊ ಅಕ್ಲೆಲ್ಲ ಬ್ಲೇಮ್ ಮನ್ಪುಜಿ ಅಕ್ಲ ಮಸ್ತ್ ಎಡ್ಡೆ ಎಂಕ್ಲೆ ನೆಡ್ಡೆ ತೂತೇರು ಮಾತ ಹೆಲ್ಪ್ಲ ಮಲ್ದೇರು ಸೊ ನಮ್ಮ ಒರಿಯನ ಇಲ್ಲ ಇಡುಪುನಾಗ ನಮ್ಮ ಎಲ್ಲ ಒಂದು ಯೋಚನೆ ಮಾಡ್ಕೊಂಡು ಬಂದು ಬೊಕ್ಕ ಓಕೆ ಜಾಬ್ ಪೋಯಾನು ಸೊ ಜಾಬ್ ಅಂಡ್ ಜಾಬ್ಗೆ ಹೆಂಗೆ ಪೋಯರೇನು ಇಂಟ್ರೆಸ್ಟ್ ಇಜ್ಜಂಡು ಬಟ್ ದಾದ ಮನ್ಪೋಡು ಅರ್ನ್ ಮನ್ಪೋಡತ್ತೆ ಬಂದು ಪೋಯೆ ಪೋದು ಅಲ್ಪದಾಲ ಎಂಕ್ಲಿಗೆ ರೆಂಟ್ ಮತ್ತು ಕಟ್ಟರದ ಅಲ್ಲಿಜ್ಜಂಡು ಬಟ್ ನಮ್ಮ ಏತ್ ಅಪ್ಪುಂಡು ಆತು ಕೊರೊಂದಿತ್ತ ಬೊಕ್ಕ ಅವೇ ಮಾತಾಂಡು 5 years ಆಂಡು ಇತ್ತೆ ಜಾಬಿಗೆ ಪೋಂದಿರಲಿ ನಾನು ಇತ್ತೆಲ್ಲ ನಡುಟ್ಟು ಸ್ಟಾಪ್ ಆಂಡು ಬಟ್ ಇತ್ತೆ ಅವೇ ಆಫ್ಟರ್ ಇಡೆಗೆ ಬತ್ತೆ ಬೊಕ್ಕ ಮಾತಲ್ಲ ಎಡ್ಡೆ ಒಂದುಂಡು ಸೊ ಕೂಡಲ್ಲ ಎಡ್ಡೆ ಆಪ ಮನೆ ಮುಲ್ಪ ಮತ್ತೆ ಬೊಕ್ಕೆ ನಾನು ಬಾಡಿಗೆ ಇಲ್ಲ ರೆಂಟೆಡ್ ಹೌಸ್ ಒಟ್ಟಿಗೆ ಫ್ಯಾಮಿಲಿ ಉಲ್ಲ ಇಡೆ ಬತ್ತೆ ಬೊಕ್ಕೆ ನಾನು ಡಿಗ್ರಿಗೆ ಜಾಯ್ನ್ ಆಯೆ ಈವ್ನಿಂಗ್ ಕಾಲೇಜಿಗೆ ಸೊ ಎನ್ನ ಸಿಸ್ಟರ್ MBA ಈವ್ನಿಂಗ್ ಮಲ್ತೊಂದಿತ್ತಲ್ಲ ಸೊ ಆಲ್ ಮುಕ್ಕಲ್ ಮತ್ತು ಫೋರ್ಸ್ ಮಲ್ತದ್ದು ಜಾಯ್ನ್ ಅಲ್ಲ ಬಂದು ಬೊಕ್ಕ ಜಾಯ್ನ್ ಆಯೆ ನಾನು ಜಾಯ್ನ್ ಆದ ಅವೇ ಇತ್ತೆ 2nd year ಉಲ್ಲೆ 4th sem ಮಲ್ತೊಂದುಲ್ಲೆ ಸೊ ಇಂಚ ಪೋನುಂಡು ಲೈಫ್ ಅಲ್ಪ ಜಾಬ್ಲ ಉಂಡು ಮುಲ್ಪ ಓದನ್ಲ ಉಂಡು ಸೊ ಜಾಬ್ದ ಅಲ್ಪಲ್ಲ ಅಂಚನೆ ಮಾತ ಸಪೋರ್ಟ್ ಮಲ್ಪೇರು ಇವನ್ ದನಿನ್ ಪತ್ತಿನ ಕೊಲೀಗ್ ದಿಂಚಿಲ್ಲ ನನ್ನ ಮಸ್ತ್ ಸಪೋರ್ಟ್ ಮಲ್ಪೇರು ಇವನ್ ಎಜುಕೇಷನ್ಗೆ ಅವಡ್ ಓ ಫಿನಾನ್ಷಿಯಲಿ ಇಂದ ಅವಡ್ ಮಾತ ಮಲ್ಪೇರು ಅವೇ
ಮಾತೆರೆಗಿಲ್ಲ ಕಷ್ಟ ಉಪ್ಪುಂಡು ಅಂಡ ಅವೇನು ಎಕ್ಸ್ಪ್ರೆಸ್ ಮನ್ಪೆರ ಬಲ್ಲಿನಿ ಅಪ್ಪ ಅನ್ಕೊಂಡು ಇಪ್ಪುಂಡು ಮಾತೆರೆಗಿಲ್ಲ ಬಟ್ ಇವ್ರನ್ನ ಈ ಬೆನಿಯರ ಪೋಪುನದ ಬಂಡ ಇವ್ರನ್ನ ಇಲ್ಲದ ಕಷ್ಟ ಹತ್ರ ಇವ್ರು ಬೆನಿಯರ ಪೋಂದಿತ್ತನ ಒಟ್ಟಿಗೆ ಓದೋಣದು ಇರಗ ಆಸೆ ಆಸೆ ಇತ್ತನ ಕಂಪ್ಲೀಟ್ ಮಲ್ಪೋಡು ಒಂದು ಎಜುಕೇಶನ್ ಒಂಜಿ BCom ಕಂಪ್ಲೀಟ್ ಆಗೋಡು ಒಂಜಿ ಪದವೀಧರ ಆಗೋಡು ಒಂಜಿ ಇದಿತ್ತನ ಇರಗೆ ಆಯ್ತಾ ಒಟ್ಟಿಗೆ ಇರ್ನ ಒಂಜಿ ಲೈಫ್ ಒಂಜಿ ಅಚಾನಕ್ ಅದು ಬರ್ಪುನು ಪಂಡ ಇಂದು ನಮ್ಮ ಈ ಊಹನೆಲ್ಲ ಮಲ್ತಿಪ್ಪದು ಒಂಜಿ ತಿರುವು ಅನ್ಪೇರು ಏನು ಈ ತಿರುವುನು ರಿಯಾಲಿಟಿನು ಇತ್ತೆಲ್ಲ ಇರಗ ಬಿಲೀವ್ ಮಲ್ಪೆರ ಆಪುಂಡ ಇಚ್ಚ ಇಜ್ಜಿ ಅವರವರ ಇನ್ನೂ ನೆಂಕಿಲ್ಲ ಹೌದಾಗ ಎಂಕೆ ಬರ್ತೀನಿ ಹೌದಾಗ ಎಂಕೆ ಬರ್ತೀನಿ ಅಂಚಲ್ಲ ಆಪುಂಡ ಯಾನ್ ಅತಿ ಯಾನ್ ಫ್ರಾಂಕ್ ಅತ್ ಪನ್ಪುಂಡು ದೇವೇರ್ ಪೂದ್ ನಟ್ಟುವೆ ಅಂಡ ಎಂಕ್ ಅವು ಕೊರ್ಲೆ ಎಂದು ಕೊರ್ಲೆ ಎಂದು ಯಾಪಲ್ ಅಂದ್ರೆ ಕೇಂದಿನಿ ಇತ್ತೆ ಪಂಡ ಹೆಲ್ತ್ ಕೊರ್ಲೆ ಎಡ್ಡೆ ಪೊಪ್ಪಮ್ಮ ನೆಡ್ಡೆ ತೋರ್ಲೆ ಆತ ಕೇಂದಿನಿ ಎಂಕ್ ಅವು ಕೊರ್ಲೆ ಎಂದು ಅವು ಮತ್ತ ಇದು ಮಂದಿಜ ಪನ ಇಂಚನೆ ಎಪ್ಪಡು ಲೈಫ್ ದಾದಾಪುನ ಅಂಡ ಎಂಕ್ ಈತೆ ಪನೆ ಒಂಜಿ ಸಾಧಿ ತೋಚ್ಪಾಲೆ ಯಾನೆ ದಾಲ ಸಾಧಿ ಮನ್ಪಾವೆ ಎಂದು ಅಂಚ ಬಟ್ ಇಂಚ ರೀತಿ ಬರ್ಪುನ ಎಂಕಲ ಬಿಲೀವ್ ಮಾಡ್ತಾರೆ ಎಂಚ ಟಿಕೆಟ್ ಪರ್ಚೇಸ್ ಮಾಡ್ತಾರೆ ಟಿಕೆಟ್ ಅವೇ ಎಂಕಲ ಪರ್ಚೇಸ್ ಏನು ಕುಟುಂಬದ ಇಲ್ಲಿ ಬಂದ ತರವಾರ್ದಿಲ್ಲ ಅಲ್ಪ ಪೋದಿತ್ತ ಸೊ ಗೊತ್ತ ಮಾತ ಪ್ರದರ್ಶನ ಮಾತ ಅಂತ ಬತ್ತದ ಇಂಕಲ್ ಒಂತಿಗೆ ಕೊರ್ಲೆಪ್ಪುನತೆ ಅಲ್ಪ ಬತ್ತದ ಮೇರ ಅನ್ನ ಪಂಡೇದ ಇಂಚ ಉಂಡು ನಿಕಲ್ ದೆಪ್ಪೋರ ಅಂದ ಅಪ್ಪಗೆ ನಮ್ಮಗನೇ ರೀ ದಾಯಗಿಂದು ಮಾತ ಇರಗೊಂಜಿ ಇದು ಓಲ್ಪೊಂಡಲ್ಲ ಒಂಜಿ ಪಾಡೋಡನ ಕಾಸು ಏರೆಗಂಡಲ್ಲ ಅಂದ ಅಂಚ ಅವಾಗ ಮೇರ್ ಪಂಡೇರು ಉಪ್ಪಾಡು ದೆಪ್ಪುಲ ನಿನ್ನ ಪುದರ್ಗ ದೆಪ್ಪುಲ ಅಂದ ಪಂಡೇರು ಅಂಚಪ್ಪ ಎನ್ನ ಪುದರ್ ದೆತ್ತೇರು ದೆತ್ತದ ಅವೇ ಟಿಕೆಟ್ ಒಂಜೇ ಟಿಕೆಟ್ ದೆತ್ತೇನೆ 200 ರೂಪೀಸ್ ಬರೋದು ಒಂಜೇ ಟಿಕೆಟ್ ಆತೆ 200 ರೂಪೀಸ್ 50 lakh ಕರೆಕ್ಟಾ ಅವು ಅಂಕ್ಲೆಗ್ ಲಾಭನೇ ಏತ್ ಬರಡು ಒಂಜಿ ಸಾವಿರ ಬರಡತ್ತು 2,000 ಬರಡು ಲಾಭನೇ ಅಂಕ್ಲೆಗ್ ಇಂಚ ಪಂಡ ಇಂದನು ಜಾಗೆ ಬಂಗಾರ ಬರೋಂಡದ ಅವು ಬತ್ತಂಡ ನಾವು ಒಂದು ವೆಹಿಕಲ್ ಪರ್ಚೇಸ್ ಮಾಡ್ತಾನೆ ಅಟ್ಲೀಸ್ಟ್ ಅವು ಒಂದೇ ವರ್ಷ ಕರಿನಾಗ ಐಟು ದುಡ್ಡು ಕಮ್ಮಿ ಆಗೋದು ಹೋಗು ಬಟ್ ಅಲ್ಲಿ ಜಾಗ ಅಥವಾ ಬಂಗಾರ ಪರ್ಚೇಸ್ ಮಾಡಿ ಡಬಲ್ ಆಗೋದು ಹೋಗು ಅದೇ ಐಟದಲ್ಲ ಇಂದಾಯರಜ್ಜಿ ಬಟ್ ಇರೊಂಜಿ ಅದೃಷ್ಟ ಲಕ್ಷ್ಮಿ ಅಂತ ಇಲ್ಲದು ಇರ್ನ ಪಪ್ಪ ಅಮ್ಮಗ ಒಂಜಿ ಖುಷಿ ಅವು ಏಪಲ ನನ್ನ ಮಗಲ ಅದೃಷ್ಟ ಬಂತು ಪನ್ಪುಣ ಪನ್ಪೇರದ ಗರ್ಲ್ಸ್ ಅದೃಷ್ಟ ಪನ್ಪೇರದ ಇಲ್ಲಾಗ ಬರ್ಪುನು ಅದ ಒಪಿನಿಯನ್ ಕರೆಕ್ಟ್ ಅವೇ ಆಫ್ಟರ್ 24 ಇಯರ್ಸ್ ಆಗ್ಬೇಕು ಹೆಂಗ್ ಅದೃಷ್ಟ ಬರ್ತೀನಿ ಏರ್ನ ಪಪ್ಪ ಅಮ್ಮ ಸ್ಟ್ರಗಲ್ ಲೈಫ್ ಆಗ್ಬೇಕು ಸ್ಟ್ರಗಲ್ ಮಲ್ತ ಮಸ್ತ್ ಅಂದ ಅಂಚ ಆ ಸ್ಟ್ರಗಲ್ ಇಡ್ತು ಪಾರಾಯರು ಇರ್ನ ಎಜುಕೇಷನ್ ಇದು ಪೂರ ಅಡ್ಡೆ ಅವರು ಅಂಚನೆ ಇರ್ನ ಇಲ್ಲದಾಗ ಪೂರ ಒಳ್ಳೆಯರು ನಮ್ಮೊಟ್ಟಿಗೂ. ಹಾಗೆ ಇವತ್ತು ನಮ್ಮ ಜೊತೆ ಅದೃಷ್ಟ ಲಕ್ಷ್ಮಿಯ ತಾಯಿ ಇದ್ದಾರೆ, ಹಾಗೆ ಅವರ ತಂದೆ ಇದ್ದಾರೆ, ಇಡೀ ಕುಟುಂಬ ಇದೆ. ಖುಷಿಯಾಗುತ್ತೆ. ಅವರೊಂದು ಬಾಡಿಗೆ ಮನೆಯಲ್ಲಿ ಇದ್ದು ಕೂಡ ಕಷ್ಟದ ನಡುವೆ ಅವರಿಗೊಂದು ಈ ಅದೃಷ್ಟ ಒಲಿದಿರೋದು. ಹಾಗೆ ಅವರ ತಾಯಿ ಏನು ಹೇಳ್ತಾರೆ, ಅವರ ತಂದೆ ಏನು ಹೇಳ್ತಾರೆ ಇದನ್ನು ಕೇಳುವ. ಹಾಗೆ ಇವತ್ತು ನಮ್ಮ ಪ್ರತಿನಿಧಿ ಇವರೇ ನೋಡಿ ಇಲ್ಲಿ. ಅಮ್ಮ, ಎಷ್ಟು ಖುಷಿಯಾಗಿದೆ ನಿಮಗೆ ಇದನ್ನು ನಿಮ್ಮ ಮಗಳು ಗೆದ್ದಿದ್ದು, ಈ ಒಂದು ಅದೃಷ್ಟವನ್ನು. ಕೇವಲ 200 ರೂಪಾಯಿಯಲ್ಲಿ ನೀವು ಹಾಕಿದ ಒಂದೇ ಟಿಕೆಟ್. ಕೆಲವರೆಲ್ಲ 10, 20 ಈ ಬುಕ್ ತಗೊಂಡವರು ಕೂಡ ಇದ್ದಾರೆ. ಆದರೆ ಅದೃಷ್ಟ ಅನ್ನೋದು ಅದು ದೇವರು ಬರೆದಿದ್ರೆ ಅದು ಒಂದೇ ಟಿಕೆಟಲ್ಲಿ ಆಗ್ತದೆ ಅಂತ ಹೇಳುವಂಥದ್ದು ಆಗಿದೆ. ನಿಮ್ಮ ಮಗಳಿಗೆ ಮತ್ತು ಅದು ಒಲಿದು ಬಂದಿದೆ ಅಂತ ಹೇಳ್ತೀರಿ? ನನಗೆ ತುಂಬ ಖುಷಿಯಾಗಿದೆ. ಅಂದರೆ ನಮಗೆ ಎನಿಸಲೇ ಇಲ್ಲ ನಾವು ಕಷ್ಟದಲ್ಲಿ ಮೇಲೆ ಒಂದು ಇವರು ಹೇಳಿ ನಿಮ್ಮ ಫೀಲಿಂಗು, ನಿಮ್ಮ ನೋವು ಶೇರ್ ಮಾಡಿ. ನನ್ನ ಮನೆಯವರು ತಮ್ಮ ಹೆಲ್ಪ್ ಮಾಡಿದ್ದಾರೆ, ಇವರು ಹೆಲ್ಪ್ ಮಾಡಿದ್ದಾರೆ. ಹೇಳಲಿಕ್ಕೆ ಆಗೋದಿಲ್ಲ ಸರ್, ಖುಷಿಯಾಗಿದೆ. ನಿಮ್ಮ ಮಗಳು ನೀವೇ ಹೇಳಿದ್ರಿ, ಅಂದರೆ ಆಗ ಹೇಳಿದ್ರಿ 20 ಇಯರ್ಸ್ ನಾವು ತುಂಬ ಕಷ್ಟ ಬಾಡಿಗೆ ಮನೆಗೆ ಬಂದು. ಇವರಲ್ಲಿ ಕಷ್ಟ ಇತ್ತು. ಇವರಿಗೆ ಆಪರೇಷನ್ ಆಗಿದೆ, ಕಾಲು ಆಪರೇಷನ್ ಆಗಿದೆ. ಅಲ್ಲ ಹೇಳೋದಲ್ಲ, ಖುಷಿಯಾಗಿದೆ. ಮತ್ತೆ ನನಗೆ ಖುಷಿಯಾಗಿದೆ. ಬಟ್ ನಾನು ಯಾರು ಸಹ ಕೈ ಬಿಡಲಿಲ್ಲ. ನಮ್ಮ ಅಮ್ಮ ಅವರು, ನನ್ನ ತಮ್ಮ ತುಂಬ ನೋಡಿದ್ದಾರೆ ನಮಗೆ. ತಮ್ಮ ಕೂಡ ನೀವು ನಮ್ಮ ಹೆಂಡತಿ ಈಗ ಹೋಗ್ತೇನೆ ಸರ್, ನನಗೆ ಕಷ್ಟ ಉಂಟು ಸ್ವಲ್ಪ, ಅದಕ್ಕೆ ಕೆಲಸಕ್ಕೆ ಹೋಗ್ತೀರಿ. ಮಗಳು ಕೂಡ ಕೆಲಸಕ್ಕೆ, ಇವರು ಸಾಲಡ್ ಕೆಲಸಕ್ಕೆ ಹೋಗ್ತಾರೆ. ನೀವು ಕೆಲಸ ಮಾಡ್ತಿರ್ತೀರ? ಗ್ಯಾಸ್ ಇದು ವರ್ಕ್ ಮಾಡ್ತೀರಿ ಪುತ್ತೂರಲ್ಲಿ? ಓಕೆ. ಎಲ್ಲಿ? ಪುತ್ತೂರಲ್ಲಿ ವರ್ಕ್ ಮಾಡ್ತೀರಾ? ಓಕೆ. ಈ ಒಂದು ಅಮ್ಮನಿಗೆ ಕೇಳೋದು ನಾನೀಗ, ಈ ಒಂದು ಅದೃಷ್ಟ ಒಲಿದು ಬಂದ ತಕ್ಷಣ
ಖುಷಿ ನಂಬಿದ್ದೀರಾ ಅದನ್ನ ಫಸ್ಟಿಗೆ? ಫಸ್ಟಿಗೆ ಅಂದರೆ ನನಗೆ ನಂಬಿಕೆ ಇರಲಿಲ್ಲ. ಇವಳು ಬೇಡವಂತ ಹೇಳಿದ್ಲು, ನನಗೆ ಬೇಡ ನಾನು ತುಂಬ ತೆಗೆಯೋದು, ಒಂದು ಹೆಲ್ಪ್ ಮಾಡೋದು. ಮೈದುನ ಅಂದರೆ ನಮಗೆ ಹೆಲ್ಪ್, ಎಲ್ಲರಿಗೆ ಸೋಷಲ್ ವರ್ಕ್. ನಾವು ಮನೆಗೆ ಏನಿಲ್ಲದ್ರೆ ಚಿಂತೆ, ನನ್ನೆಲ್ಲ ಚಿನ್ನದಿಂದ ನಾನು ತೆಗೆದು ಕೊಡ್ತೀನಿ ಕಷ್ಟ ಕಾಲಕ್ಕೆ ಒಬ್ಬರಿಗೆ. ಹಾಗೆ ನಮಗೆ ಅಲ್ಲ, ಈಗ ನೀವು ಟಿಕೆಟ್ ತಗೊಂಡಿದ್ದೀರಿ, ಅದು ಯಾಕೆ ತಗೊಂಡಿರಿ? ಪಾಪ ಆ ಫ್ಯಾಮಿಲಿಗೆ ಹೆಲ್ಪ್ ಆಗಲಿ ಅಂತ ನೀವು ಹೌದು ಸರ್, ಆ ಉದ್ದೇಶದಿಂದ ನೀವು ತಗೊಂಡದ್ದು. ಅಂದರೆ ನಮಗಿನ್ನು ತೆಗಿಲಿಕ್ಕೆ ಎಲ್ಲಿಂದ ತೆಗೆಯೋದು? ನಾವು ದುಡಿದು ಎಲ್ಲರೂ ದುಡಿಯೋವರು ಇರುವುದು ಸರ್ ಮನೆಯಲ್ಲಿ. ನಾವು ಇಷ್ಟು ನೋಡುವವರು ಯಾರು ಹೇಳುವುದಿಲ್ಲ. ನಾವು ಅಂದರೆ ನೋಡುವಾಗೆಲ್ಲರೂ ನಾವು ಇಷ್ಟು ಪಾಶ್ ಇದ್ದಾರೆ ಹಾಗೆಲ್ಲ ಹೇಳ್ತಾರೆ. ಆದರೆ ನಮ್ಮದು ಕಷ್ಟ ನಮಗೆ ಗೊತ್ತು ಸರ್. ಹಾಗೆ ಓಕೆ, ಅದು ಮನಸ್ಸಲ್ಲೇ ಇರ್ತದಲ್ಲ ಕಷ್ಟ, ಹಾಗೆ ಯಾರ ಜೊತೆ ಹೇಳಲಿಕ್ಕೆ ಆಗೋದಿಲ್ಲ. ಹಾಗೆ ನಮ್ಮ ಸರ್, ನಿಮ್ಮ ಮಗಳು ನಿಮ್ಮ ಮನೆಗೆ ಅದೃಷ್ಟ ಲಕ್ಷ್ಮಿ. ಅದು ಮಗಳು ಈಗ B.Com ಒಟ್ಟಿಗೆ ಓದು ಮತ್ತು ಕೆಲಸ ಎರಡು ನಿಭಾಯಿಸು ಕಷ್ಟ. ನಿಮ್ಮ ಮಗಳ ಓದು ಮತ್ತು ಕೆಲಸ ಯಾವ ಥರ ನಡೀತದೆ ನೀವು ಗಮನಿಸಿದಾಗೆ? ಒಳ್ಳೆ ರೀತಿಯಲ್ಲಿ ನಡೀತದೆ. ಅವರು ಸ್ವಲ್ಪ ಮಾತಾಡೋದು ಕಡಿಮೆ, ಅವರು ಅದೇ ಹೇಳ್ತಾರಲ್ಲ, ಇದು ಕೊಡಬೇಕು ಎಂತಾದ್ರು. ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಹೇಳಿದ್ರೆ ಅಲ್ವಾ? ಆ ಥರ ನಿಮ್ಮ ಅಷ್ಟಕ್ಕೆ ಅವರು ಯಾರ್ದು ಇದಿಲ್ಲ, ಅವರಷ್ಟಕ್ಕೆ. ಅವರು ಮನೆಗೆ ದುಡಿದು ಬಂದರೆ ನಮಗೆ ಕೊಡ್ತಾರೆ. ಎಂತ ಹ್ಯಾಬಿಟ್ ಇಲ್ಲ ಯಾವುದು ಸಹ. ಎಷ್ಟು ಅವರು ಅಲ್ಲಿ ದುಡೀಲಿ, 1,000 ದುಡಿಲಿ ನಂತರ ತಂದು ಕೊಡ್ತಾರೆ, 500 ದುಡಿಲಿ ನಂತರ ತಂದು ಕೊಡ್ತಾರೆ. ಹಾಗೆ ಬೆಳಿಗ್ಗೆ ಹೋಗುವಾಗ ನನ್ನ ಹತ್ರ 100 ರೂಪಾಯಿ ತಗೊಂಡು ಹೋಗ್ತಾರೆ. ಒಂದು ಕಷ್ಟ ಜೀವಿ. ನಿಮ್ಮ ಕಷ್ಟಗಳಿಗೆ ಒಂದು ದೇವರು ಆನ್ಸರ್ ಮಾಡಿದ. ಒಳ್ಳೆ ಇದ್ದಾರೆ ಎಲ್ಲರೂ. ಮನೆಯಲ್ಲಿ ನಮ್ಮನ್ನು ಬಿಟ್ಟು ಹಾಕ್ಲಿಲ್ಲ. ಅಮ್ಮ ಆಗಲಿ, ನನ್ನ ಮೈದುನಾಗಲಿ, ನನ್ನದು ತಂಗಿ ಅಂದರೆ ಒಳ್ಳೆ ಇದ್ದಾರೆ. ನಾವು ಅಂದರೆ 25 ವರ್ಷ ಒಟ್ಟಿಗೆ ಇದ್ದೇವೆ. ನನ್ನ ತಾಯಿಗೆ ಹುಷಾರಿಲ್ಲ ಅಂತ, ಜಾಯಿಂಟ್ ಫ್ಯಾಮಿಲಿ, ತಾಯಿಗೆ ಹುಷಾರಿಲ್ಲ ಅಂತ ನಾನೊಂದು 5 ವರ್ಷ ಅಲ್ಲಿ ಹೋಗಿದ್ದೆ. ಅಂದರೆ ಮಲಗಿದ್ದಲ್ಲಿದ್ದರು. ಅವರದ್ದು ಚಾಕಿರಿ ನಾನು ಇವರು ತುಂಬ ಮಾಡಿದ್ದೇವೆ. ಓಕೆ, ನನಗೆಲ್ಲೋ ಒಂದು ಕಡೆ ಅನ್ನಿಸ್ತಾ ಇತ್ತು, ಇದು ಯಾರಿಗೆ ಈ ಅದೃಷ್ಟ ಒಲಿಬೋದು ಅಂತ. ಆದರೆ ತುಂಬ ಕಷ್ಟದಲ್ಲಿರುವವರಿಗೆ ಇದು ಒಲಿದಿದೆ. ಇವರು 200 ರೂಪಾಯಿ ಕೊಟ್ಟು ಅವರಿಗೆ ಒಂದು ಹೆಲ್ಪ್ ಆಗಲಿ ಅಂತ ಮಾಡಿದ್ದು. ಹೌದು, ಒಟ್ಟಿಗೆ ಅವರೇ ಹೇಳಿದರು ನಾವು ಸೋಷಿಯಲ್ ವರ್ಕ್ ಮಾಡ್ತೇವೆ ಅಂತ. ತನ್ನಲ್ಲಿ ಇಲ್ಲದಿದ್ದರೂ ಕೂಡ ನಾವು ಇನ್ನೊಬ್ಬರಿಗೆ ಕೊಡ್ತೇವೆ ಅಂತ ಆದರೆ ನಮಗೆ ಅಂದರೆ ಎಂತ ಇರೋದ ಕಷ್ಟದ ಕಾಲದಲ್ಲಿ ಇವಳು ಅದೇ ಕಟ್ ಮಾಡಿ ನಮಗೆ ಕಷ್ಟಕ್ಕೆ ಇವಳು ನಮಗೆ ಅದರದ್ದು ಮಗಳು ಅಂದರೆ ತುಂಬ ಕಷ್ಟ ಇತ್ತು ನನಗೆ. ಶಾಲೆ ಬಿಟ್ಟು ಸರ್ ತುಂಬ ದುಡ್ದಿದ್ದಾಳೆ ಪಾಪ. ಎಲ್ಲ ನಮ್ಮ ಇವರದ್ದು ಅಂದರೆ ಅದು ಹೇಳಿಕ್ಕೆ ಆಗೋದಿಲ್ಲ. ಅಂದರೆ ಎಲ್ಲ ಸಾಲ ತುಂಬ ಇತ್ತು, ಎಲ್ಲ ಕಾಲೇಜ್ ಆಗಿತ್ತು. ಇವಳ ಮಗಳೆಲ್ಲ ಕಲ್ತಾಗಿ ಕಾಲೇಜ್ ಎಲ್ಲ ಇದಾಗಿದೆ, ಸೆಟ್ಲ್ ಆಗಿದೆ. ಇವಳು ನಮಗೋಸ್ಕರ ಅವಳು ತ್ಯಾಗ ಮಾಡಿದೆ ಸರ್. ಹಂಗೆ ಬೇಸರ ಆಗಿದೆ. ಆದರೆ ಆ ಕಾಲದಲ್ಲಿ ನಮಗೆ ನಾನು ನೋಡಿದ ಪ್ರಕಾರ ಎಜುಕೇಶನ್ ಆಗುವಾಗ ಅದು ಆಗಲೇಬೇಕು ಅಂತ. ಹೌದು ಸರ್, ಅದು ಇವಳು ಹೇಳಿಲ್ಲ. ಕಷ್ಟಕ್ಕೆ ಬರುವಾಗ ನನ್ನ ಲೈಫಲ್ಲಿ ಸಹ ಇತ್ತು, ಎಲ್ಲರೂ ಸಹ ಹೋಗ್ತಾರೆ ಎಜುಕೇಷನ್ಗೆ, ನನಗೆ ಸಹ ಕಂಪ್ಲೀಟ್ ಮಾಡಬೇಕು, ನನಗೆ ಸಹ ಬೇಜಾರಾಗ್ತದೆ. ನಾನು ಅದೇ ರೀಸನ್ಗೆ ಇಲ್ಲಿ ಬಂದು ಕೂಗ್ತಿದ್ದೆ. ಆದರೆ ಇವರಿಗೆ ಯಾರಿಗೂ ಸಹ ಗೊತ್ತಿಲ್ಲ ನಾನು ಕೂಗ್ತಿದ್ದೆ ಅಂತೇಳಿ. ನಾನು ಯಾವುದೇ ರೀತಿ ಸಹ ಯಾರಿಗೆ ಸಹ ಹೇಳೋದಿಲ್ಲ. ಎಲ್ಲ ಸಹ ನನ್ನ ಹತ್ತಿರ ಇರ್ತೇನೆ. ಇಂಥ ವಿಷಯ ಸಹ ಯಾರಿಗೆ ಸಹ ಒಂದು ಎಕ್ಸ್ಪ್ರೆಸ್ ಮಾಡೋದಿಲ್ಲ. ನನ್ನ ಹತ್ರ ಇಲ್ಲದ್ರೆ ಸಹ ನಾನು ಅರ್ಧ ಅವರಿಗೆ ಕೊಡ್ತೇನೆ. ಹಾಗೆ ನನ್ನ ಬಿಹೇವಿಯರ್. ನಾನು ಹೇಳೋದಲ್ಲ, ಅಲ್ಲ ನಾನು ಬೂಸ್ಟ್ ಮಾಡೋದು ಸಹ ಅಲ್ಲ, ಹೇಳಿದ್ದು ನಂದು ಕ್ಯಾರೆಕ್ಟರೇ ಹಾಗೆ. ಸೊ ಇವರಿಗೆ ಯಾರೆಲ್ಲ ಮತ್ತು ಇವರಿಗೆ ನಾನೇ ಬೇಕಲ್ಲ ಲಾಸ್ಟಿಗೆ. ಸೊ ನಂದು ಎಜುಕೇಷನ್ ಇರಲಿ, ಯಾವಾಗಾದ್ರೂ ಮಾಡುವ ಅಂತೇಳಿ ಫಸ್ಟಿಗೆಲ್ಲ ಇವರದೆಲ್ಲ ಕಂಪ್ಲೀಟ್ ಮಾಡಿ ಮತ್ತೆ ನೋಡುವ ಎಂತ ಆಗ್ತದೆ ಅಂತ. ಅಂದರೆ ಒಂದು ಗಂಡು ಮಗು ಮನೆಯಲ್ಲಿದ್ರೆ ಹೇಗೆ ಇರ್ತದೆ ಹಾಗೆ ಒಂದು ಮಗು, ಒಂದು ಗಂಡು ಮಗುವಿನ ಹಾಗೆ ನಿಂತು ಮನೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂಥದ್ದು ನಿಜಕ್ಕೂ ಗ್ರೇಟ್. ಹಾಗೆ ಏನು ಕಮ್ಮಿ ಮಾಡಲಿಲ್ಲ ಅಲ್ಲ, ಕೇಳಿದ್ರು ಏನು ಇಷ್ಟವರೆಗೆ ಇನ್ನು ಮಗಳನ್ನೇ ಕೇಳಿ. ಹಾಗೆ ಅಜ್ಜಿ. ನಿಮ್ಮ ಹೆಸರು ಎಂತಮ್ಮ? ರೇವತಿ. ಹೋಮ್ ಮಿನಿಸ್ಟರ್ ಜಯಲಲಿತಾ. ಈಗ ಇವರ ಅಜ್ಜಿಯವರು ಏನು ಹೇಳ್ತೀರಿ ನೀವು ಈ ಒಂದು ಮಗಳಿಗೆ ಸಿಕ್ಕಿದ ಖುಷಿ ಇಷ್ಟ, ತುಂಬ ಖುಷಿ ಆಯಿತು. ನೀವೆಲ್ಲ ಹೋಗಿದ್ರಾ ಜಾಗದ? ಹೋಗಿದೆ, ಇದರ ಒಳಗೆ ಹೋಗಲಿಲ್ಲ, ಹೋಗಿದೆ ಕಾರಲ್ಲಿ. ಮತ್ತೆ ಸಿಕ್ಕಿದ ದಿನ ನನಗೆ ನಿದ್ರೆವೇ ಬರಲಿಲ್ಲ. ಎಲ್ಲರಿಗಿಂತ ಖುಷಿ ಏನು ಗೊತ್ತಿದ್ದ, ಒಂದು ನಾವೆಲ್ಲ ಇದ್ದವರೇ ಮನೆಯೆಲ್ಲ ಇದ್ದಾಗ ಒಂದು 20 ವರ್ಷ ಆಯ್ತಲ್ಲ, ಎಲ್ಲರೂ ನಮ್ಮನೆ ಏನು ಮಾಡ್ತಾರೆ, ಎಲ್ಲರೂ ನಮ್ಮನ್ನು ಸಂದ್ ಮಾಡ್ತಾರೆ. ಸಂದ್ ಅಂತಂದರೆ ಸುಂದರನ ಜೋಕಲಿಗೆ ಇದು ಪೂರ ಇರ್ತದೆ, ನಾ ಜೋಕಲಿ ಇದ್ದದಲ್ಲ ಮಲ್ಪೇರ ಐತೆ ಅಂತ. ಹಾಗಾಗಿ ಒಂದು ಬೇಜಾರ ಫೀಲಿಂಗ್ ಇರುತ್ತೆ ಅದು.
ಹಾಗೆ ಸಡನ್ ಒಂದು 2 ಎಕರೆ ಜಾಗ ಸಿಗುವಾಗ ನನ್ನ ಅಪ್ಪ ಮಾಡಿದ ಪುಣ್ಯ ಆಗಿರ್ಬೋದು, ನಾನು ಯಾರಾದರೂ ಮಾಡಿದ ಪುಣ್ಯ ಇರ್ಬೋದು. ನನ್ನ ಅಮ್ಮ ಸಹ ಹಾಗೆ ಮಕ್ಕಳಂತೇಳಿ ಅಲ್ಲಿ ಹೊರಗೆ ಹೋಗಲಿಲ್ಲ. ಅವರು ಮಕ್ಕಳಿಗೋಸ್ಕರನೇ ಸಕ್ಕರೆ ಬೇಯ್ದವರು ಜೀವನ ಇಷ್ಟುವರೆಗೆ. ಹಾಗೆ ನಮಗೆ ಸಹ ಒಂದು ಆಸೆ ಇತ್ತು, ಅವರನ್ನು ಸಹ ಜೀವ ಇರಬೇಕಾದ್ರೆ ಒಂದು ಮನೆ ಮಾಡಿ ಕೂತ್ಪಡಿಸ್ಬೇಕು. ಅಲ್ಲಿ ಯಾವಾಗಲೂ ಹೇಳ್ತಾರೆ ಅವರು, ನಾನು ಜೀವ ಇದ್ದಾಗಲೇ ನನಗೊಂದು ಮನೆ ಕಟ್ಟಬೇಕು, ಮನೆಯಲ್ಲಿ ಅಲ್ಲಿಂದ ನನ್ನ ಮರಣ ಕೊಂಡೋಗ್ಬೇಕಂತಂದರೆ. ಈಗ ನಾವು ರೆಂಟಲ್ಲಿ ಇರಬೇಕಾದ್ರೆ ಅದೇ ಒಂದು ಫೀಲಿಂಗ್ ಇರುತ್ತೆ ಅವರಿಗೆ. ನೋಡಿ ಸಡನ್ ಆಗಿ, ಹೌದು ಸಡನ್ ಆಗಿ ಈಗ ನೋಡಿ ಒಂದು 2 ಎಕರೆ ಜಾಗ ಬಂತಂತ ಇಟ್ಕೊಳ್ಳಿ. ಈಗ ನನ್ನ ಮಗಳಿಗೆ ಸಿಕ್ಕಿದ್ದು, ಅದು ನನ್ನ ಮಗಳು ಸಹ ನನ್ನ ಇವಳು ಇಬ್ಬರು ಸಹ ಅದು ಒಂದೇ ರೀತಿ ನಮಗೆ. ಈಗೆಲ್ಲ ನನ್ನ ಫ್ಯಾಮಿಲಿ ಹೆಂಗಿತ್ತಂದರೆ ನಾವು ಒಂದೇ ಫ್ಯಾಮಿಲಿ, ನಮ್ಮಲ್ಲಿ ಇದೇನಿಲ್ಲ ಡಿಸ್ಟ್ರಿಬ್ಯೂಟ್ ಏನಿಲ್ಲ. ಮನಸ್ಸಲ್ಲೂ ಹಾಗೆ ಕೊಡ್ದರಲ್ಲೇ ನಾನು ಮತ್ತು ಅತ್ತಿಗೆ ಅದರಲ್ಲಿ ಏನು ಮಾತಾಡಲಿಕ್ಕೆ ನಾವು ಮನೆಗೆ ಏನು ಹೇಳ್ದಿಲ್ಲ, ಹೊರಗೆ ಏನು ಕೊಡ್ತೇವೆ ಅಂತೇಳಿ. ಮನೆಗೆ ಹೇಳಿದರೆ ಗಲಾಟೆ ಆಗುತ್ತೆ. ನನಗೊಂದು 1000 ರೂಪಾಯಿ ಸಂಬಳ ಸಿಕ್ಕಿದ್ರೆ ನಾನೊಂದು 500 ರೂಪಾಯಿ ಖರ್ಚು ಮಾಡ್ತೇನೆ ಹೊರಗಡೆ. ನಾನು ಸ್ವಂತ ವಿಷಯಕ್ಕಲ್ಲ, ಹೊರಗಡೆ ಹಾಗೆ ಇರ್ತದೆ. ದೇವರೇನೋ ಕೊಟ್ಟಿದ್ದಾನೆ, ತೊಂದರೆ ಇಲ್ಲ. ಅವಳಿಗಾದರೂ ನನಗಾದರೂ ಒಂದೇ, ಅದರಲ್ಲಿ ಏನಿಲ್ಲ. ನಿಮ್ಮ ಹೆಸರು ಸರ್? ದಿನಕರ್ ಅಂತೇಳಿ. ನೀವೇನು? ನಾನು ಪ್ರೊಫೆಷನ್ ನಂದು ಎಲೆಕ್ಟ್ರೋ ಮೆಕ್ಯಾನಿಕ್, ಎಲೆಕ್ಟ್ರಿಕಲ್ಸ್, ಬಟ್ ಕಾಂಟ್ರಾಕ್ಟರ್ ಆಗಿದ್ದೆ. ಎಲೆಕ್ಟ್ರಿಕಲ್ ಕೆಲಸ ತುಂಬ ಜನ ದುಡ್ಡು ಬಾಕಿ ಇಟ್ಟರು. ನನಗೆ ಸಹ ಕಷ್ಟ ಇತ್ತು ಕೆಲಸ ಮಾಡಲಿಕ್ಕೆ. ಮನೆಯಿಂದನೇ ಕೊಂಡು ಹೋಗೋದು ಹಾಕೋದು, ಅಲ್ಲಿಂದ ಒಂದು ಸ್ವಲ್ಪ ಸುಳ್ಳು ಹೇಳಬೇಕಾಯಿತು. ಸುಳ್ಳನ್ನು ಸತ್ಯ ಮಾಡಲಿಕ್ಕೆ ಒಂದು ಸ್ವಲ್ಪ ಕಷ್ಟ ಇತ್ತು. ಹಾಗಾಗಿ ಸುಳ್ಳು ಸತ್ಯ ಹೇಳಿ ಲಾಸ್ಟಿಗೆ ನನಗೆ ಆಯಿತು ಒಂದು ಪ್ರೊಫೆಷನ್ ಯಾವುದಾದ್ರೂ ಒಂದು ಹಿಡ್ಕೊಳ್ಳು ಅಂತೇಳಿ. ಹಾಗಾಗಿ ಕುಕ್ಕಾಗಿದ್ದೆ ನನಗೊಂದು ರೆಸಾರ್ಟಲ್ಲಿ. ಹೌದೌದು, ಮರ್ಯಾದೆ ಜೀವನಕ್ಕೆ ಯಾವುದಾದ್ರೂ ಒಂದು ಸಾಕು. ಯಾರಿಗೆ ನಾನು ಬಾಕಿ ಇದೆ ಅದನ್ನು ಒಂದು ಸ್ವಲ್ಪ ದುಡ್ಡು ಮಾಡಿ ಸಂಪಾದನೆ ಮಾಡಿ ಕೊಡ್ತಾಯಿದ್ದೇನೆ ಸಾಲದವರಿಗೆ. ಮತ್ತು ನನಗೆ ಸಹ ಯಾರದೊಂದು 5 ಪೈಸೆ ಬೇಕಂತಿಲ್ಲ. ಹೇಳೋರು ಹೇಳ್ತಾರೆ ಹಿಂದ್ಗಡೆಯಿಂದ, ಏನು ಮಾಡಲಿಕ್ಕಾಗೋದಿಲ್ಲ, ಲೋಕನೇ ಆಗಿಲ್ಲ. ನೀವು ಒಳ್ಳೇದು ಮಾಡಿದರೆ ಪ್ರಚಾರಕ್ಕೋಸ್ಕರ ಫ್ಲೆಕ್ಸ್ ಹಾಕಿಬಿಟ್ಟು ನೀವು ಹೆಲ್ಪ್ ಮಾಡೋದು ಸಹ, ನೀವು ಫ್ಲೆಕ್ಸ್ ಹಾಕೋದು ಹೆಲ್ಪ್ ಮಾಡೋದು ಸಹ ವ್ಯತ್ಯಾಸ ಇದೆ. ಫೋಟೋ ತೆಗಿ ಬರೋದು ನಾನು ಅಷ್ಟೇ ಮಾಡಿದ್ದೇನೆ. ನಾನು ಸಾಯಬೇಕಾದ್ರೆ ಗೊತ್ತಾಗ್ಬೋದು ಎಷ್ಟು ಜನ ಬರ್ತಾರೆ ಅಂತೇಳಿ. ಅದೇ ಬೇರೆ ಏನಿಲ್ಲ. ನಂತರ ನಾನು ಹೇಳ್ದಷ್ಟೇ ನಮ್ಮ ಮನೆಯಲ್ಲಿ ಯಾವತ್ತು ಹೌದು ಅಷ್ಟೇ. ನೀವು ಬೇಕಾದರೆ ಎಲ್ಲಿ ಬೇಕಾದರೆ ತಿರುಗ್ಬೋದು. ನಾನು ಹಿಂದ್ಗಡೆ ಒಂದು ರೌಂಡ್ ಹೊಡಿಬೋದು. ನಾನು ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ರೆ ಅಂತೇಳಿ ನನಗೆ ಮಾತ್ರ ಗೊತ್ತಿರ್ಬೋದು. ನಾನು ಹೇಳ್ದಿಲ್ಲ ಯಾರ ಹತ್ರನೂ. ಹೇಳ್ಬೇಕಾದ್ರೆ ಏನು ಪಕ್ಕಡಿ ಸುಳ್ಳು ಅಂದ್ಬಿಡು ಅಂತ ಹೇಳುವರು. ನೋಡಿದವ್ರಿಗೆ ಗೊತ್ತಿರ್ಬೋದು. ನಾನು ಸತ್ತ ಮೇಲೆ ಅದಕ್ಕೆ ಹೇಳ್ದಿಲ್ಲ, ಸತ್ತಾಗ ಬರ್ಬೋದು ಅಂತ ಅವಾಗ ಗೊತ್ತಾಗ್ಬೋದು ಅವನು ಹೆಲ್ಪ್ ಮಾಡಿದ್ದಾನೆ. ಹೌದು, ಯಾರು ನಂಬೋದ್ರೆ ಒಬ್ಬ ನಂಬ್ತಾನಲ್ಲ, ಅದಕ್ಕಿಂತ ದೊಡ್ಡದು ಯಾವುದಿಲ್ಲ. ಮತ್ತು ನನ್ನ ಹೆಂಡತಿ ನನ್ನನ್ನು ನಿಜವಾಗ್ಲೂ ಹೇಳ್ತೇನೆ, ನನಗೆ ಸಪೋರ್ಟ್ ಮಾಡಿದ್ದು ನಾನು ಇಷ್ಟವರೆಗೆ ಇರುವುದಂತಂದ್ರೆ ನನ್ನ ಹೆಂಡತಿಯ ಕಾರಣ. ಅದು ನಿಜವಾಗ್ಲೂ ಹೆಂಡತಿ ಅತ್ತಿಗೆ ಇದೇ ನಮ್ಮ ಜಾಯಿಂಟ್ ಫ್ಯಾಮಿಲಿ. ಏನಂತಂದರೆ ನಾವು ಕಷ್ಟ ಆದರೂ ನಾವು ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಿದ್ದೆ. ಅವಳ ಚಿನ್ನ ಕಮ್ಮಿ ನಮ್ಮದೊಂದು ಎಷ್ಟೋ ಲಕ್ಷ ಚಿನ್ನ ಮಾರಿರ್ಬೋದು ನಾನು. ಯಾರಿಗೆ? ನನ್ನ ಸ್ವಂತಕ್ಕೆಲ್ಲ. ನಾನು ಭಾಳಷ್ಟು ಕೆಲಸ ಮಾಡಿದ್ದೇನೆ ಹೊರಗಡೆ. ಎಷ್ಟೋ ಬಾಕಿ ಇಟ್ಟಿದ್ದಾರೆ ಲಕ್ಷಗಟ್ಟಲೆ. ಆ ದುಡ್ಡದ ಲೆಕ್ಕ ಹೇಳಿದರೆ ಯಾರು ಇವರು ನಂಬಲ್ಲ, ನಾನು ಹೇಳಿದ್ರು ನಂಬಲ್ಲ. ಅದಕ್ಕಾಗಿ ಬಿಟ್ಟಿದ್ದೇನೆ. ಈಗ ನಾನು ಹೇಗಿದ್ದೇನೆ, ಚೆನ್ನಾಗಿದ್ದೇನೆ. ಎಲ್ಲಿ ಹೋಗಿ ನಾನು ಬೇಡೋದು ಬೇಡ ಅಂತ ಹೇಳಿಬಿಟ್ಟು ಒಂದು ಕೆಲಸ ಇತ್ತು, ಪ್ರೊಫೆಷನ್ ಪಾಸ್ ಆಯಿತು. ನಮ್ಮ ಓನರ್ಸ್ ಚೆನ್ನಾಗಿದ್ದಾರೆ, ಫ್ರಾನ್ಸಲ್ಲಿದ್ದಾರೆ, ತೊಂದರೆ ಇಲ್ಲ. ನೀವು ಹೇಳ್ತಾ ಇದ್ದೀರ ನನ್ನ ಮಾತು. ನಾವು ಎಲ್ಲರಂತ ಇದ್ವಿ, ಮನೆ ಇತ್ತು ನಮಗೆಲ್ಲ. ಹೌದು 20 ವರ್ಷದ ಹಿಂದೆ ನಾವು ಬಾಡಿಗೆ ಮನೆಗೆ ಹೌದು. ಎಷ್ಟು ಅವಮಾನ ಸರ್, ಅದು ಒಂಥರ ಬೇಸರ ಆಗೋದು. ಅಲ್ಲ, ಅವಮಾನ ಅಂತಂದರೆ ನಮ್ಮ ಸ್ವತಃ ನನ್ನ ಅಕ್ಕನ ಮಕ್ಕಳಲ್ಲಿದ್ದಾರೆ, ಅವರ ಮಕ್ಕಳಲ್ಲಿ ಹೇಳ್ತಾರೆ, ಏನು ಗೊತ್ತಾ, ಇಷ್ಟು ಜನ ಇದ್ದೀರಿ, ಒಂದು ಬಾಡಿಗೆ ಮನೇಲಿ ಇದ್ದೀರ ಅಂತ ಅಂದ್ಬಿಟ್ಟು ಸಣ್ಣ ಮಾಡ್ತಾರೆ. ಈಗ ನನ್ನ ಮಗಳಿಗೆ 2 ಎಕರೆ ಜಾಗ ಸಿಕ್ಕಿದೆ ನೋಡಿ, ಯಾರಾದರೂ ಮಾತಾಡಲಿ. ಈಗ ಅದಕ್ಕೆ ಹೇಳ್ದು ಟೈಮ್ ಹೇಳಲಿಕ್ಕೆ ಆಗೋದಿಲ್ಲ. ಕರೆಕ್ಟ್. ಒಂದು ದಿವಸ ನಮ್ಮ ಹತ್ರ ಇರ್ತದೆ, ಒಂದು ದಿವಸ ಇರೋದಿಲ್ಲ. ಆದರೂ ದೇವರು ನಮ್ಮನ್ನು ಬಿಡೋದಿಲ್ಲ. ಧರ್ಮದಲ್ಲಿದ್ದರೆ ನಮ್ಮ ಅಪ್ಪ ಧರ್ಮ ಮಾಡಿದ್ದಾರೆ. ನಮ್ಮ ಅಪ್ಪ ಧರ್ಮರಾಯ, ನನಗೆ ಗೊತ್ತಿದೆ ವಿಚಾರದಲ್ಲಿ. ಅವರಾಗಿ ನಾನಿದ್ದೇನೆ, ನಾನು ಸಹ ಧರ್ಮ ಮಾಡ್ತಿದ್ದೇನೆ. ನಾನು ಹೇಳ್ದಿಲ್ಲ ಧರ್ಮ ಮಾಡಿದೆ ಅಂತ, ನಮ್ಮ ಅಪ್ಪನೂ ಹೇಳ್ದಿಲ್ಲ ಧರ್ಮ ಮಾಡಿದ್ದಾರೆ ಅಂತೇಳಿ. ಒಳಪೇಟೆಯಲ್ಲಿ ಸುಂದರನ್ ಹೇಗಿದ್ದಾರೆ ಅಂತ ಎಲ್ಲರಿಗೂ ಗೊತ್ತು. ಹಾಗಾಗಿ ಹೇಳುವವರು ತುಂಬ ಹೇಳ್ತಾರೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಎದುರುಗಡೆ ಚೆಂದಾಗಿ ಮಾತಾಡ್ತಾರೆ, ಹಿಂದ್ಗಡೆ ಏನಾದರೂ ಹೇಳ್ತಾರೆ. ಈಗ ನಮ್ಮ ಸಂಬಂಧಿಕರೊಳಗೆ ನೀವು ಹೆಲ್ಪ್ ಮಾಡಿ, ಚೆನ್ನಾಗಿರ್ತಾರೆ, ಊಟ ಮಾಡಿ ಎಲ್ಲ ಚೆನ್ನಾಗಿ ಹೋಗ್ತಾರೆ. ಹೋದ್ಮೇಲೆ ಹೇಳ್ತಾರೆ, ಹೆಂಚಿನ ಮಾರಿ ಅಲ್ಪ ಕಮ್ಮಿ ತಿನ್ನತ್ತ, ತಿರುಪಿನ ಐಟಮ್ ಕಮ್ಮಿ ತಿನ್ನತ್ತ, ಒಂದೇ ಬಾಡಿ ಇರುತ್ತಾ, ಸಾಕಲ್ಲ. ನೀವು ಮಾಡಿ ಏನು ಪ್ರಯೋಜನ? ಅದಕ್ಕೆ ಊರಿನವರನ್ನಾದರೂ ನಂಬೋದು, ಈ ಸಂಬಂಧಿಕರೊಳಗೆ ಭಾಳ ಕಷ್ಟ. ಅದಕ್ಕೆ ಊರಿಗೆ ನೀವು ಉಪಕಾರ ಮಾಡಿ, ತೊಂದರೆ ಇಲ್ಲ. ಈಗ ನಾವು ಯಾವ ಸ್ಮಶಾನಕ್ಕೆ ನೀವು ಕೊರೋನಾ ಟೈಮಲ್ಲಿ ಎಷ್ಟೋ ನಾವೇನೋ ಒತ್ತು ಅದನ್ನೆಲ್ಲ ಸುಟ್ಟಾಕಿದೆ. ಯಾರು ನನ್ನ ಮನೆಯಲ್ಲಿ ಬಂದು ಹೇಳ್ತಿರ್ಲಿಲ್ಲ, ಹೊರಗೆ ಸ್ನಾನ ಮಾಡಿ ಬರ್ತಿದ್ದೆ, ಕೆಲಸ ಹೋಗಿ ಬರ್ತೇನೆ ಅಂತೇಳಿ. ಹಾಗೆ ಆ ಥರ ನಮ್ಮ ಮೆಂಟಾಲಿಟಿ. ನಾವು ಹೇಳ್ದಿಲ್ಲ. ನೀವು ಮಾಡಿದ ಒಳ್ಳೆ ಕೆಲಸ ನಿಮ್ಮ ಕುಟುಂಬಕ್ಕೂ ಒಳ್ಳೆ ಗ್ಯಾರಂಟಿ ಸಿಗುತ್ತೆ. ನನ್ನ ಮಗಳಿಗೆ ಸಿಗಿದೆ. ನನ್ನ ಮಗ ಹೇಳ್ತಾಳೆ ದುಬೈಯಿಂದ ಯಾವಾಗಲೂ, ಪಪ್ಪ ನೀವು ಮಾಡಿದ ಹೆಲ್ಪ್ ಎಲ್ಲಿ ಹೋಗಲಿಲ್ಲ ಅಂತ, ನನಗೆ ಬೇಕಾದಾಗೆ ತಿನ್ನಲಿಕ್ಕೆ ಸಿಗುತ್ತೆ ಅಂತ ಹೇಳ್ತಾಳೆ. ಅದಕ್ಕಿಂತ ಬೇರೆ ಏನು ಬೇಕು ನಿಮಗೆ? ಕರೆಕ್ಟ್. ಅಮ್ಮ ಕೂಡ ಅವರು ಮಾತಾಡಬೇಕು. ಹೇಳಿ.
ನಿಮಗೆ ಏನಾಗಬೇಕು? ಅವರು ನನ್ನ ಮಗಳು ಅವ್ರ ಮಗಳು ನನಗೆ ಬೇರೆ ಸಣ್ಣದಿರೋಂಗೆಲ್ಲ ಎಲ್ಲ ಹೇಳ್ತಾರೆ ಟ್ವಿನ್ಸಾ ಅಂತೇಳಿ ಮಕ್ಕಳು. ಆ ರೀತಿ ನಾನು ಬೆಳೆಸಿದ್ದೇನೆ. ಅವಳಿಗೆ ಫಸ್ಟ್ ನಾನು ಟೈಲರ್ ಮತ್ತು ಟೈಲರಿಂಗ್ ಉಚಿತ ಶಿಕ್ಷಣ ಕೊಡ್ತಾ ಇದ್ದೇನೆ. ಅದು ಟ್ರಸ್ಟಿಂದ ಇಲ್ಲಿ ಉಳ್ಳಾಳದಲ್ಲಿ 3,000ಕ್ಕಿಂತ ಜನ ಜಾಸ್ತಿ ಆಯಿತು. ನಾನು ಸಣ್ಣ ಮಗು ಇರುವಾಗಲೇ ಅವಳಿಗೆ ಕೊಡೋಕ್ಕಿಂತಲೇ ಇವಳೇ ಜನ ಮಾಡ್ತಿದ್ದ. ನಿಮ್ಮ ಹೆಸರು ಎಂತ? ಧನಲಕ್ಷ್ಮಿ ಅಂತ. ಧನಲಕ್ಷ್ಮಿ ನೋಡಿ, ಧನಲಕ್ಷ್ಮಿ ನಿಮ್ಮ ಹೆಸರಿಗೆ ಇವತ್ತೊಂದು ಅರ್ಥ ಕರೆಕ್ಟ್ ಅಂತ ನೋಡಿ. ಮತ್ತು ಇವರು ಇಬ್ರು ನಂಗೆ ತಮಾಷೆ ಮಾಡ್ತಿದ್ದು, ನಿಮಗೆ ಕಾಡಿಗೆ ತಗೊಂಡೋಗಿ ಹಾಕ್ಬೇಕು ಅಂತ ಹೇಳಿ. ತೋಟದಲ್ಲಿ ಕಾಡಲ್ಲಿ ಅಂತೇಳಿ ನಾನು ಇದು ಮಾಡಿದೆ. ಮದುವೆ ಆದ ನಂತರ ಬಂದೆ ಹೊರಗೆ ಕೆಲಸ ಮಾಡಿದೆ ಪುತ್ತೂರಲ್ಲಿ. ಸ್ವಲ್ಪ ತೋಟ ಇತ್ತು, ದನ ಎಲ್ಲ ಇತ್ತು, ಸ್ವಲ್ಪ 1 ಎಕರೆದಲ್ಲೇ ಮತ್ತು ತುಂಬ ಇದೆಲ್ಲ ಇತ್ತು. ತಾಯಿ ಮನೆಯಿಂದ ತಂದು ಇಲ್ಲಿ ಮಾಡಬಾರ್ದು, ನಾವೇ ಸ್ವಂತ ದುಡಿಬೇಕು ನನ್ನ ಅನಿಸಿಕೆ. ಗೊತ್ತಾಯ್ತಾ? ನಾನು ದುಡಿಯೋದು ಹಾಗೆ, ಅಪ್ಪ ಅಮ್ಮಂದು ಎಷ್ಟೇ ಇರಲಿ ಅದನ್ನು ಹಾಗೆ ಇಡಬೇಕು. ಯಾಕಂದರೆ ಅಲ್ಲಿ ನಾವು ಇದು ಮಾಡಿದ್ದು ವಿದ್ಯೆ ಕೊಟ್ಟದೊಂದು, ಅದನ್ನು ಒಪ್ಕೊಂಡು ಅದನ್ನೇ ತಿನ್ನಬಾರ್ದು ಅಂತ ನನ್ನ ವಾದ. ಹಾಗೆ ಇವಳಿಗೆ ಸಿಕ್ಕಿದ ಖುಷಿ. ಅವರು ಹೇಳ್ತಾರೆ, ನಿಮಗೆ ಇಬ್ಬರು ಹೇಳ್ತಿದ್ರು ನಾನು ಅವಳನ್ನು ಕಲಿಸಲಿಲ್ಲ ಅಂತ ನಂಗೆ ತುಂಬ ಬೇಜಾರಾಯಿತು, ಇವಳು ಡಿಗ್ರಿ ಮಾಡಲಿಲ್ಲ ಅಂತೇಳಿ. ಆಮೇಲೆ ಇಲ್ಲಿ ಬಂದ ಕೂಡಲೇ ನಾನೇ ಶುರು ಮಾಡಿದ್ದು ಡಿಗ್ರಿ ಮಾಡಬೇಕು ಅಂತೇಳಿ. ಆಮೇಲೆ ಇವರಿಬ್ಬರು ಸೇರಿ ನನಗೆ ಎಂಥರ ಮಾಡಿಕೊಟ್ಟರು ಅಂತೇಳಿ ಇದಾಯ್ತು. ಹಾಗೆ ದೇವರು ಅವಳ ಲೆಕ್ಕದಲ್ಲೇ ಕೊಟ್ಟರು. ಯಾಕೆಂದರೆ ಅದು ನಾನು ತೊಗೊಂಡು ಹೋಗೋದಿಲ್ಲ, ನನಗೆ ಅಲ್ಲಿ ಹೋಗಿ ಏನಾದ್ರು ಮಾಡ್ಬೋದಲ್ಲ ಅಂತೇಳಿ, ದುಡಿಬೋದು ಅಥವಾ ಥರದ ಗಿಡ ನಾಡ್ಬೋದು. ಇಲ್ಲಿ ಸ್ಥಳ ಇಲ್ಲ, ಇದ್ದ ಪಾಟಲ್ಲಿ ಅಲ್ಲಿ ಶಾಲೆಯಲ್ಲೆಲ್ಲ ಹಾಕ್ತಾ ಇದ್ದೇನೆ. ಆ್ಯಕ್ಚುಲಿ ನಿಮ್ಮ ಮನೆಯಲ್ಲಿ ನೋಡಿದ್ರೆ ಗೊತ್ತಾಗ್ತದೆ, ನಿಮ್ಮ ಈ ಬಾಡಿಗೆ ಮನೆ ಇಲ್ಲಿ ಎಷ್ಟು ಬಾಡಿಗೆ ಇದೆ ಅಂತ ಕೇಳ್ಬೋದಾ? 9,000 ತಿಂಗಳಿಗೆ. ನೀವು ಎಲ್ಲ ದುಡ್ದೇ ಪಾಪ ಮಾಡೋದು ಕಷ್ಟ. ಕರೆಂಟ್ ಬಿಲ್ ಬೇರೆ, ಆದ್ರೆ ನಾವು ಖುಷಿಯಲ್ಲಿ ಇರ್ತೇವೆ. ಒಂದ್ಸರ್ತಿ ಗಲಾಟೆ ಆದ್ರೂ ಖುಷಿಯಲ್ಲಿ ಇರ್ತೇವೆ. ನಾವು ಒಳಗೆ ನಮ್ಮಲ್ಲಿ ಏನೇ ಇರಲಿ ನಮ್ಮ ಮನಸ್ಸೊಳಗೆ ಏನಿಲ್ಲ, ನಾವು ಎಲ್ಲದಕ್ಕೂ ಒಟ್ಟಿಗೆ ಎಷ್ಟು ಇದ್ರು ನಮಗೇನೆ ಕೊಡುವುದಲ್ಲ. ಈಗ ಹೌದು, ಅವ್ರದ್ದು ಬಿಡಿ ಪೆನ್ಷನ್ ಬರ್ತದೆ, ಅದು ಸಹ ಮನೆಗೆ ಖರ್ಚು ಮಾಡಿದವ್ರದ್ದು ಅವರೇನು ತೆಗೆದುಬಿಡುದಿಲ್ಲ, ಯಾರಿಗೆ ಬೇಕು ಮಕ್ಕಳಿಗೆ ಅಂತೇಳಿ ಇರುವಾಗ ತಿನ್ನುವ ಮುಗಿಯಿತು. ಎಲ್ಲದಕ್ಕೂ ನಮಗೆ ಸಪೋರ್ಟ್. ನಾವು ತಗೊಂಡೋಗ್ಲಿಕ್ಕಿಲ್ಲ ಅಲ್ಲ, ಎಲ್ಲವನ್ನು ಮನೆಯವರೇ ಸಪೋರ್ಟ್ ಮಾಡಿ ಯಾವುದೇ ಪ್ರಾಬ್ಲಮನ್ನು ನಾನೇ ಸಾಲ್ವ್ ಮಾಡಿಕೊಂಡು ಎಲ್ಲ ಹೋಗ್ತಾ ಇದ್ದೆ. ಅತ್ತೆ ಮಾತ್ರ ಫಸ್ಟ್ ನನ್ನನ್ನು ಬಿಟ್ಟು ಎಲ್ಲಿಗೆ ಹೋಗೋದು. ಇವಾಗ ನಿಮ್ಮ ಹೆಸರಲ್ಲಿ 2 ಎಕರೆ ಜಾಗ ಇದೆ, ಏನೇ ಇರಲಿ 50 ಲಕ್ಷ ಪ್ರಾಪರ್ಟಿ ಇದೆ. ಇವರು ಇರುವಾಗ ಆಯ್ತಲ್ಲ, ಜೀವಂತ ಇರುವಾಗ ಯಾವಾಗಲೂ ಹೇಳ್ತಾ ಇದ್ರು ನಮ್ಗೆ ಮನೆ ಇಲ್ಲ ಯಾರ್ದಂತೆ. ಹಾಗೆ ಒಂದು ಜಾಗ ಅಂತೇಳಿ ಮೊಮ್ಮಕ್ಕಳ ಹೆಸರಲ್ಲಿ ಇತ್ತಲ್ಲ, ಅವ್ರದ್ದೇ ಅಲ್ಲ, ಅವ್ರು ಇರುವಾಗ ಕರೆಕ್ಟ್. ಭಾರಿ ಖುಷಿ ನನಗೆ. ನನಗಿಂತ ಎಲ್ಲರಿಗಿಂತ ಖುಷಿ ಅವಳು ಬಂದ ಕೂಡಲೇ ನಿಮಗೆ ನಡ್ಲಿಕ್ಕೆ ಒಂದು ಸ್ಥಾನ ಉಂಟು ಅಂತ, ಅದೇ ನಂಗೆ ಖುಷಿ. ನನಗೆ ಒಂದು ಇಲ್ಲಿ ಖುಷಿಯಾಗಿದ್ದು ಏನಂತ ಹೇಳಿದರೆ, ಈ ಫ್ಯಾಮಿಲಿಗೆ ಕಷ್ಟ ಇತ್ತು, ಇವರಿಗೆ ಒಂದು ದೇವರು ಒಂದು ನೆಲೆಯನ್ನು ಕಲ್ಪಿಸಿದರು. ಜೊತೆಗೆ ಅಲ್ಲಿ ಒಂದು ಫ್ಯಾಮಿಲಿ ಇತ್ತು, ಸಾಲದ ಶೂಲದಲ್ಲಿ ಬಿದ್ದಿದ್ದಂಥ ಫ್ಯಾಮಿಲಿ. ಆ ಫ್ಯಾಮಿಲಿಗೂ ಕೂಡ ದೇವರು ಒಂದು ದಾರಿ, ಆ ಸಾಲದಿಂದ ತಪ್ಪಿಸ್ಕೊಂಡು ನೆಮ್ಮದಿಯ ಜೀವನಕ್ಕೆ 2 ಫ್ಯಾಮಿಲಿಗಳು ಹ್ಯಾಪಿ ಎಂಡಿಂಗ್ ಆಯಿತು. ರಿಯಲಿ ಗ್ರೇಟ್ಫುಲ್. ಆ ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು. ಒಟ್ಟಿಗೆ ನಿಮ್ಮಂಥ ಈ ಫ್ಯಾಮಿಲಿಯನ್ನು ಮೀಟಾಗಿ ನನಗೂ ತುಂಬ ಖುಷಿ ಆಯಿತು. ಇಡೀ ರಾಜ್ಯದ ಜನರಿಗೆ ನಮ್ಮ ವಿಡಿಯೋದ ಮೂಲಕ ಇವತ್ತು ಗೊತ್ತಾಯಿತು ವಿಜೇತ್ರಿ ಯಾರು ಅಂತೇಳಿ. ಹಾಗೆಯೇ ಈ ಒಂದು ವಿಜೇತರ ಫ್ಯಾಮಿಲಿ ಚೆನ್ನಾಗಿರಲಿ, ಮುಂದೆ ಅವರ ಜಾಗದಲ್ಲಿ ಅವರು ಇನ್ನಷ್ಟು ಒಳ್ಳೆಯ ಕೆಲಸಗಳು ಅಭಿವೃದ್ಧಿ ಆಗಲಿ. ಹಾಗೆ ಎಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ ನಿಮ್ಮ ಫ್ಯಾಮಿಲಿ ಮೇಲೆ ಇರಲಿ. ಜೊತೆಗೆ ನಿಮ್ಮ ಮಗಳ ಶಿಕ್ಷಣ ಮುಂದುವರಿಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಧನ್ಯವಾದಗಳು. ಹಾಗೆ ನಾಟ್ ಔಟ್ ನ್ಯೂಸ್ ಚಾನಲ್ಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.